ಪೊಲೀಸ್ನವ್ರು ಬಂದ್ರೆ ಹೆಂಗಾರ ಆಯ್ತದ ಆ ತಕ್ಷಣ ಅದನ್ನ ಈಗ ಮತ್ತೆ ಯಾವ್ದಾದ್ರು ಬೇರೆ ಕಂಪನಿ ಹೊರಗಡೆ ಇದ್ರೆ ಗೊತ್ತಾಗುತ್ತೆ. ಅವ್ರಿಗೆ ಬ್ಯಾಚುಲರ್ಸ್ ಕಂಪನಿ ವೈಸ್ ಜೋಡಿಸ್ಬಿಡೋಣ. ಈಗ ಬೇಡ ಲೇಬಲ್ ಏನು ಗೌಸಿಯಾ ರೈಸ್ ಮಿಲ್ ಅಂತ ಏನಿದೆ, ಗೌಸಿಯಾ ರೈಸ್ ಮಿಲ್ನಲ್ಲಿ ಕಳೆದ 20 ದಿನಗಳ ಹಿಂದೆ ಮೊಹಮ್ಮದ್ ಫಾಜಿಲ್ ವೈನಾಡು ಭಾಗದವರು ಇದನ್ನು ಭಾರಿ ಪಡ್ಕೊಂಡಿದ್ರಿ ಅಂತೇಳಿ ಇಲ್ಲಿ ಕರ್ನಾಟಕದ ರೈತರಿಗೆ ಸೇರಬೇಕಾದ ಯೂರಿಯಾವನ್ನು ದಾಸ್ತಾನು ಮಾಡಿ ಅನ್ಯ ರಾಜ್ಯಗಳಿಗೆ ಕರ್ನಾಟಕ ರೈತರ ಪಾಲಿನ ಯೂರಿಯಾವನ್ನು ಸಾಗಾಟ ಮಾಡ್ತಿರೋದು ನಮ್ಮ ಗಮನಕ್ಕೆ ಬಂದಾಗ ಬೆಳಗ್ಗೆ 7:30ಯಿಂದ ನಮ್ಮ ನಂಜನಗೂಡು ತಾಲೂಕು ರೈತ ಸಂಘ ಅಧ್ಯಕ್ಷರಾದ ಸತೀಶ್ ರವರ ನೇತೃತ್ವದಲ್ಲಿ ಇವತ್ತು ಈ ಒಂದು ನಮ್ಮ ರೈತರಿಗೆ ಆಯ್ತಿದಂಥ ಮೋಸವನ್ನು ಕಂಡುಹಿಡಿದು ಇದನ್ನು ಕಾನೂನಿಗೆ ಒಪ್ಪಿಸ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಪ್ರತಿಭಟನೆ ಹಾಕಿದ್ದು. ಇದಕ್ಕೆ ಸಂಬಂಧಪಟ್ಟಾಗಿ ಕೃಷಿ ಇಲಾಖಾಧಿಕಾರಿಗಳು, ರೆವಿನ್ಯೂ ಇಲಾಖಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖಾಧಿಕಾರಿಗಳು ನಮಗೆ ಸಹಕಾರಕ್ಕೆ ನಿಂತರು. ನಮ್ಮ ಕೇಂದ್ರ ಸರ್ಕಾರ 1047 ರೂಪಾಯಿಗೆ 1477 ರೂಪಾಯಿಗೆ ಒಂದು ಯೂರಿಯಾ ಚೀಲ ಬರ್ತದೆ. ಅದನ್ನು ಸಬ್ಸಿಡಿನಲ್ಲಿ ರೈತರಿಗೆ ಬರೀ 266 ರೂಪಾಯಿಗೆ ಕೊಡುವಂಥದ್ದು. ಇಡೀ ಕರ್ನಾಟಕದಾದ್ಯಂತ ಇವತ್ತು ಯೂರಿಯಾದ ಅಭಾವ ದೊಡ್ಡ ಮಟ್ಟದಲ್ಲಾಗೈತೆ. ಕೆಲವೊಂದು ಜಾಗದಲ್ಲಿ ಒಂದೊಂದು ಮೂಟೆ ಯೂರಿಯಾಕ್ಕೋಸ್ಕರ 2 ದಿನ 3 ದಿನ ಕ್ಯೂ ನಿಂತ್ಕೊಂಡು ತಗೊಳ್ಳೋಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ತಲೆದೋರಿದೆ. ಇಂಥ ಒಂದು ಸಂದರ್ಭದಲ್ಲಿ 200ಕ್ಕೂ ಹೆಚ್ಚು ಮೂಟೆ ಯೂರಿಯಾ ಇಲ್ಲಿದೆ. ಮತ್ತು ಬೆಳಗ್ಗೆ ಒಂದು ದೊಡ್ಡ ಲೋಡು ಲಾರಿ ಬೇರೆ ರಾಜ್ಯಕ್ಕೆ ಇಲ್ಲಿಂದ ಯೂರಿಯಾವನ್ನು ಸಾಗಾಟ ಮಾಡಿರೋದು ನಮ್ಮೂರ ಕಣ್ಣಿಗೆ ಕಂಡಿರೋಂಥದ್ದು. ನಾವು ಹೇಳೋದು ಇದ್ರ ಹಿಂದೆ ದೊಡ್ಡ ಜಾಲ ಇದೆ. ಕರ್ನಾಟಕದ ಯೂರಿಯಾ ಸಾಕಷ್ಟು ಟನ್ಗಟ್ಟಲೆ ಬರ್ತದೆ, ಆದರೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ. ಇಂಥ ಒಂದು ಅಕ್ರಮ ಮಾಫಿಯಾ, ಅಕ್ರಮ ದಾಸ್ತಾನುಕೋರರು ಯಾರು ಅವರೇ, ಇವ್ರ ಹಿಂದೆ ಯಾರು ಅವರೇ, ಅಲ್ಲಿ CC ಕ್ಯಾಮ್ರಾ ಇದೆ, ಅದನ್ನು ಪರಿಶೀಲನೆ ಮಾಡಬೇಕು. ಕಳೆದ 20 ದಿನಗಳಿಂದ ಎಷ್ಟು 100 ಟನ್ನು ಇಲ್ಲಿಂದ ಯೂರಿಯಾ ಬೇರೆ ಬೇರೆ ಕಡೆ, ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಕೆಲಸ ಆಗೈತೆ. ಇದು ಅಕ್ರಮ ದಾಸ್ತಾನು. 1477 ರೂಪಾಯಿಗೆ 50 kg ಯೂರಿಯಾ ಸಿಗೋಂಥದ್ದು. ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟು 266 ರೂಪಾಯಿಗೆ ರೈತರು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಇಂಥ ಒಂದು ರೈತರಿಗೆ ಸೇರಬೇಕಾದಂಥ ಯೂರಿಯಾವನ್ನು ಅಕ್ರಮವಾಗಿ ಗಮ್ ಫ್ಯಾಕ್ಟ್ರಿಗಳು, ಇತರೆ ಫ್ಯಾಕ್ಟ್ರಿಗಳಿಗೆ ಮತ್ತು ದೊಡ್ಡ ಸಾಕಷ್ಟು ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಥರದ ಅಕ್ರಮ ಮಾಫಿಯಾಗಳು ತಲೆದೋರಿವೆ. ಇದನ್ನು ಈ ಕೂಡಲೇ ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಏನು ಅಕ್ರಮ ದಾಸ್ತಾನು ಕೋರರು ಯಾರಿದ್ದಾರೆ ಇಲ್ಲಿ, ಮೊಹಮ್ಮದ್ ಫಾಜಿಲ್ ಮತ್ತು ಇತರರು, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ವಿದ್ಯಾಸಾಗರ್, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್.